ಹನುಮಂತಮ್ಮ ಅಂತ ಹೇಳಿ. ಅಮ್ಮ ಬಂದು ದೇವಲಪುರದಿಂದ ಬರ್ತಾ ಇದ್ರು. ಅಮ್ಮ ಬಂದು ಇಲ್ಲಿ ರೆಗ್ಯುಲರ್ ಆಗಿ ಒಂದು 15 ಡೇಸ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಸೊ ಅವ್ರು ಏನಕ್ಕೋಸ್ಕರ ಸರಾಕೇರಿ ಬಂದರು ಅಂತ ಹೇಳಿದ್ರೆ ಅವ್ರಿಗೆ ಬಂದು ನಡು ನೋವಿತ್ತು, ಮಂಡಿ ನೋವಿತ್ತು. ಸೊ ಇಲ್ಲಿ ಸರಾಕೇರಿ ಬಂದಾದ್ಮೇಲೆ ಅಮ್ಮ ಒಂದು ಬೆಸ್ಟ್ ರಿಸಲ್ಟ್ನ ತಗೊಂಡಿದ್ದಾರೆ. ಸೊ ಅಮ್ಮ ಏನಕ್ಕೋಸ್ಕರ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಮ್ಮ ಬಂದು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ಬಂದು ಇವರೇ ಕೂಲಿ ಮಾಡಿ ಜೀವನ ಮಾಡಬೇಕು. ಇವ್ರ ಮನೇಲಿ ಕೂಡ ಇಬ್ರು ಹೆಣ್ಮಕ್ಳಿದ್ದಾರೆ. ಸೊ ಅವ್ರನ್ನೂ ಕೂಡ ನೋಡ್ಕೋಬೇಕು. ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ಗೆ ಅಂತ ಬರುವಾಗ ಸೊ ನನ್ನ ಆರೋಗ್ಯದ ಸಲುವಾಗಿ ನಾನು ಬರ್ತಾ ಇದ್ದೀನಿ. ಆದರೆ ಇಲ್ಲಿ ಬಂದು ನಾನು ಟೈಮ್ನ ಸ್ಪೆಂಡ್ ಮಾಡ್ತಾ ನಾನು ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಒಂದು ಅಲ್ಲಿ ನನ್ನ ಕೆಲಸನೂ ಹೋಗ್ತಾ ಇದೆ, ಈ ಕಡೆ ನನ್ನ ಆರೋಗ್ಯ ಚೆನ್ನಾಗಿ ಆಗ್ತಾ ಇದೆ. ಬಟ್ ಈ ಆರೋಗ್ಯ ನಮ್ಮ ಮನೇಲಿ ಇರುವಾಗ ನನ್ನ ಮಕ್ಳಿಗೂ ಯೂಸ್ ಆಗುತ್ತೆ, ಅವರು ಆರೋಗ್ಯವಾಗಿರ್ತಾರೆ. ಸೊ ನಾನು ಕೆಲ್ಸಕ್ಕೂ ಕೂಡ ಹೋಗ್ಬೋದು ಅಂತ ಹೇಳಿ ಸೊ ಅಮ್ಮ ಬಂದು ಅಮ್ಮನ ಹತ್ರ ಹಣ ಇಲ್ಲ, ಆಕ್ಚುಲಿ ಸಾಲ ಮಾಡಿ ಅವ್ರ ಮನೆಗೆ ಬಂದು ಈ ಬೆಡ್ ಈ ಮದಶಿಶಲ ತಗೊಂಡು ಹೋಗ್ತಾ ಇದ್ದಾರೆ. ರೀಸನ್ ಒಂದೇ, ಸೊ ಅಮ್ಮ ಬಂದು ಶ್ರೀಮಂತರಲ್ಲ, ಬಟ್ ಈ ಆರೋಗ್ಯ ನಮ್ಮ ಮನೇಲಿ ಇರುವಾಗ ನನ್ನ ಇಡೀ ಕುಟುಂಬದ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ರಿಗೋಸ್ಕರ ಇಷ್ಟು ಹಣ ಖರ್ಚು ಮಾಡೋದು ದೊಡ್ಡದಲ್ಲ. ನಾನು ಇಡೀ ಕುಟುಂಬಕ್ಕೋಸ್ಕರ ಇಷ್ಟು ಹಣ ಖರ್ಚು ಮಾಡ್ತಾ ಇದ್ದೀನಿ. ಮುಂದೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರದೇ ಇರೋ ರೀತಿ ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಆರೋಗ್ಯವಾಗಿ ಇರ್ಬೋದು ಅಂತ ಹೇಳಿ ಅಮ್ಮ ಬಂದು ಇವಾಗ ಕಂಪನಿ ಕೊಟ್ಟ ಒಂದು ಅವಕಾಶನ ಯೂಸ್ ಮಾಡಿಕೊಂಡು ಅವ್ರ ಮನೆಗೆ ಈ CCM ಬೆಡ್ ಹಾಗೆ ಮದರ್ ಸ್ಪೆಷಲ್ ಅನ್ನ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಅಪ್ಪ ಅಮ್ಮ. ಸೊ ಅಮ್ಮ ಎಷ್ಟು ದಿನವಾಗಿ ಟ್ರೀಟ್ಮೆಂಟ್ಗೆ ಬಂದ್ರೆ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಏನಕ್ಕೋಸ್ಕರ ಅಮ್ಮ ಬಂದು ಈ ಆರೋಗ್ಯ ನಮ್ಮನೆಗೂ ಬೇಕು ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ಆಕ್ಚುಲಿ ಅವ್ರು ಗೋಲ್ಡ್ ಕೂಡ ಒತ್ತೆ ಇಟ್ಟು ಈ ಹಣನ ಹೊಂದಿಸ್ಕೊಂಡು ಆ ಸಾಲ ಮಾಡಿ ಈ ಬೆಡ್ನ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಏನಕ್ಕೋಸ್ಕರ ಇವಾಗ ತುಂಬಾ ಜನ ಅಮ್ಮಂದ್ರು ಬಂದು ಇದೇ ಹಣ ಇರುವಾಗ ನಾವು ಗೋಲ್ಡ್ ತಗೋಬೋದಂತ ಯೋಚನೆ ಮಾಡ್ತಾರೆ. ಬಟ್ ಅಮ್ಮ ಬಂದು ಏನಕ್ಕೋಸ್ಕರ ಈ ಆರೋಗ್ಯನೇ ಬೇಕು ಅಂತ ಹೇಳಿ ತಮ್ಮ ಹತ್ರ ಇರ್ತಕ್ಕಂಥ ಗೋಲ್ಡ್ನೇ ಮಾರಿ ತಗೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಮಾತಾಡ್ತಾರೆ, ಕೇಳಿಸ್ಕೊಂಡು ಅವ್ರಿಗೋಸ್ಕರ ಜೋರಾಗಿ ಎಲ್ಲರೂ ಕ್ಲಾಪ್ ಮಾಡಿ. ನಮಸ್ಕಾರ. ನಂದು ದೇವಲಾಪುರಲ್ಲಿದ್ದ ಬರಕತ್ತೀನಿ ಹನುಮಂತಮ್ಮ ಅಂತ. ನನಗೆ ಬೆನ್ನು ನೋವು, ನಡು ನೋವು, ಜಗ್ಗಿದ್ದು, ಎದೆ ನೋವು ಎಲ್ಲ ಇತ್ತು, ಕಡಿಮೆ ಆಗಿದೆ. ಅದ್ರ ಚೀದನ್ನ ತಗೊಂಡು ಹೋಗ್ಕತ್ತೀನಿ. ನಮ್ಮಮ್ಮ ಸುತ್ತ ಆರಾಮಿಲ್ಲ, ಏನಿಲ್ಲ, ನಮ್ಮಮ್ಮ ಎಲ್ಲರೂ ಬೇಸ್ ಆರಾಮಾತು ಅಂತೇಳಿ ತಗೊಂಡು ಹೋಗ್ಕತ್ತೀನಿ. ಅಮ್ಮ ಎಷ್ಟು ದಿನ ಬಂದ್ರಿ ಇಲ್ಲಿ ಟ್ರೀಟ್ಮೆಂಟಿಗೆ ನೀವು? ಬಂದೀವಿ ಮೇಡಮ್, ಬಂದೀವಿ, ಬೇಸ್ ತೋರಿಸ್ಕೊಂಡಿವಿ. ಬೇಸ್ ಆಗಿರೋದಕ್ಕೆ ನಾನು ತಗೊಂಡು ಹೋಗ್ಕತ್ತೀನಿ ಮೇಡಮ್. ಓಕೆ, ಮುಂಚೆ ಎಲ್ಲ ಬಂದು ಇವಾಗ ನಿಮ್ಮ ಸಮಸ್ಯೆಗೋಸ್ಕರ ಹಣ ಖರ್ಚು ಮಾಡಿದ್ರ, ಹಾಸ್ಪಿಟಲ್ಗೆಲ್ಲ ಹೋಗಿದ್ರಾ? ಆಸ್ಪತ್ರೆಗೇನು ಹೋಗಿಲ್ಲ ಮೇಡಮ್ಮ. ಇದು ಗ್ಯಾಸ್ಟ್ರಿಕ್ಕಿಗೆ ಹೋಗಿದ್ದೆ, ಹೊಟ್ಟೆ ಬಾವು ಜಾಸ್ತಿ ಆಗಿಬಿಟ್ಟಿತ್ತು. ಹೋಗಿ ಒಂದು 2,000 ಇಟ್ಟು ಬಂದೆ, ಅದು ಎದುರಾಗ್ಬಿಟ್ಟಿತ್ತು. ಅದಕ್ಕೆ ಬಿಟ್ಟು ಮ್ಯಾಗ ಇಲ್ಲಿ ಹೇಳಿದ್ರಿ ಹಿಂಗೆ ಅಂತೇಳಿ ಹಂಗೆ ಇದಕ್ಕೆ ಬಂದಿ. ನಾವಲ್ಲದ ಹೊಟ್ಟೆ ಬಾವು ಸುತ್ತ ಇಲ್ಲ, ಏನಿಲ್ಲ, ಆಯಸ್ಸಿಲ್ಲ, ಉಬ್ಸಿಲ್ಲ, ಬೇಸ್ ತಿರುಗಾಡತ್ನ. ಎಲ್ಲಿಗೆ ನಾವು ಹೋದ್ರ ಸುತ್ತ ಏನು ಬದುಕಾಗಲೆಲ್ಲ ಮಾಡಿದ್ರ ಸುತ್ತ ಬೇಸರ ಅಂತಕ್ಕದ್ದು ಕಾಣಕ್ಕಲ್ಲ. ಇವಾಗ ನೀವು ದಿನ ಪೂರ್ತಿ ನೀವು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಸುಸ್ತು ಅಂತ ಇಲ್ಲ. ಪುಟ್ಟ ಗುಳಿಗೆ ಸುತ್ತ ತಾಂಬಕ್ಕಲ್ಲ, ಟ್ಯಾಬ್ಲೆಟ್ ಯಾವ ನುಂಗೋದಿಲ್ಲ. ಇವಾಗ ಮುಂಚೆ ಎಲ್ಲ ಎಷ್ಟು ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ ಅಮ್ಮ? ಚಳಿ ಜ್ವರ ಬಂದಂಗೆ ಆಗ್ತದೆ, ಬದುಕು ಮಾಡಿ ಚಳಿ ಜ್ವರ ಬಂದಂಗೆ ಆದ್ರೆ ಮಧ್ಯಾಹ್ನದಾಗ ಹಾಕ್ಕೊಂಬಿಡ್ತಿದ್ದೆ. ಅಲ್ಲಿ ಹೊಲ್ದಾಗ ಎಲ್ಲರೂ ನೋಡ್ತಾರೆ ಅಂತೇಳಿ ಅವ್ರನ್ನ ಕಾಣ್ದಂಗೆ ಹಂಗೆ ನುಂಗೋದು. ಈಗೇನು ಅರೆಯೋದಕ್ಕೆ ಆಗ್ಯಾಳ, ಹೆಂಗೆ ಮಾಡ್ತಾರಲ್ಲ ಅಂತಾರೆ ಅಂತೇಳಿ ಅವ್ರನ್ನ ಕಾಣ್ದಂಗೆ ಇದು ಮಾಡ್ಕೊಂತಿದ್ದೆ ನಾನು. ಇವಾಗ ಇಲ್ಲಿ ಬಂದಾಗಲದ ಯಾವುದಿಲ್ಲ ಮೇಡಮ್, ಬೇಷಾಗಿ ನಾನೇನು. ಓಕೆ ಅಮ್ಮ, ಇಷ್ಟು ಹಣ ಕೊಟ್ಟು ತಗೊಂಡು ಹೋಗ್ತಾ ಇದ್ದೀರಲ್ವಾ, ಹಣ ಜಾಸ್ತಿ ಅನಿಸ್ತಾ ಇಲ್ವಾ ನಿಮಗೆ? ಜಾಸ್ತಿ ಅಂದ್ರೆ ನಮಗೆ ಆರೋಗ್ಯ ಬೇಷಾಗೈತಲ್ಲ ಮೇಡಮ್, ಅದ್ರ ಹೆಚ್ಚಿಗೆ ಹಣ ಏನಂತ ಸಂಪಾದಿಸ್ತು ಮೇಡಮ್. ನಾವು ಬೇಸಿದ್ರು ಈಗ ಅದ್ರ ಹೆಚ್ಚಿಗೆನ ತಗೊಂಡು ಹೋಗ್ತೀವಿ. ಓಕೆ, ಇದೇ ಹಣ ಇರುವಾಗ ತುಂಬಾ ಜನ ಅಮ್ಮಂದ್ರು ಬಂದು ಗೋಲ್ಡ್ ತಗೋಬಹುದು, ನಾವು ಯಾಕೆ ಇಷ್ಟು ಹಣ ಖರ್ಚು ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಬಟ್ ನೀವು ಬಂದು ನಿಮ್ಮ ಹತ್ರ ಇರ್ತಕ್ಕಂಥ ಒಡವೆನ ಒತ್ತೆ ಇಟ್ಟು ಸಾಲ ಮಾಡಿ ತಗೊಂಡು ಹೋಗ್ತಾ ಇದ್ದೀರಾ, ಯಾವ ರೀಸನ್ಗೋಸ್ಕರ ಅಮ್ಮ? ನಮ್ಮ ಆರೋಗ್ಯ ಬೇಸಿರ್ತತ್ತಲ್ಲ, ಬೇಸಾತಲ್ಲ ನಾವು ಅಂತೇಳಿ ತಗೊಂಡು ಹೋಗ್ಕತ್ತೀನಿ ಮೇಡಮ್. ನಾನು ಅದು ಬಂಗಾರ ಕೊಂತು ಈ ವರ್ಷ ಬೇಸ್ ದುಡ್ಕೊಂಡಿವಿ ಅಂದ್ರೆ ಈಗಿನ ಸರಿ ಮುಂದಕ್ಕೆ ಅದ್ರಗಿನ 2 ತೊಲೆ ಹೆಚ್ಚು ತಗೋಬೋದು ನಾವು. ಐದು ದುಡಿದ್ರೆ ಅಂತೇಳಿ ತಗೊಂಬಕತ್ತೀನಿ ಮೇಡಮ್. ಇಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡ್ಬೇಕಲ್ಲ, ಏನಕ್ಕೋಸ್ಕರ ಮನೆಗೆ ಬೇಕಂತ ಡಿಸೈಡ್ ಮಾಡಿದ್ರಿ? ದಿನಾಲಿ ಅಂದ್ರೆ ಇಲ್ಲಿ ಬಂದ್ರೆ ನಮ್ಮ ಹೊಟ್ಟೆ ಪಾಡು ನಡಿಬೇಕಲ್ಲ ಮೇಡಮ್. ಅಲ್ಲಿ ಆದ್ರೆ ತಗೊಂಡಂಗೆ ಕೆಲ್ಸಕ್ಕೆ ಹೋಗ್ತವ ಬರ್ತವ, ಸಾಯಂಕಾಲ ಟೈಮು ಮನೆಗೆ ಅಂತವ ಬೇಸಿರ್ತವಲ್ಲ. ಅಜ್ಜಿಗೆ ಸುತ್ತಿಲಿ ಬರೋದಾಗಲ್ದೇನಿಲ್ಲ, ನನ್ನ ಮಕ್ಳಿನ ಸಾಲಿಗೆ ಗೊತ್ತದ, ಸಣ್ಣ ಎಮ್ಮಗ ಎಲ್ಲರಿಗೂ ಅನುಕೂಲ ಆಗ್ತತ್ತೆ ಅಂತೇಳಿ ಒಯ್ಯಕತ್ತೀನಿ ಮೇಡಮ್. ಓಕೆ ಅಮ್ಮ, ನಿಮ್ಮ ಕಡೆಯಿಂದ ಆಟರಸರ ಆಶ್ರಮಕ್ಕೆ ಇಲ್ಲಿ ಬರ್ತಕ್ಕಂಥ ಎಷ್ಟೋ ಬಡ ಅಪ್ಪ ಅಮ್ಮಂದ್ರಿಗೆ, ಸೊ ನೀವು ಬಡವರೇ, ಅದರಲ್ಲೂ ಕೂಡ ಇನ್ನೊಬ್ರಿಗೂ ಕೂಡ ನಿಮ್ಮ ಕಡೆಯಿಂದ ಟ್ರೀಟ್ಮೆಂಟ್ ಕೊಡೋದು ಸಹಾಯ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಮ್ಮ? ನನಗೇನಿಲ್ಲ ಮೇಡಮ್, ಒಳ್ಳೆಯದು, ಎಲ್ಲರೂ ಬರ್ಬೇಕು, ಬೇಸ್ ಆತರು ಅಂತಂದು ಹೇಳ್ತಾಯಿದ್ದೀನಿ ಮೇಡಮ್. ನಾನು 10,000 ಕೊಟ್ಟು 2 ಸಲ ಕೊಂಡು ಆಪ್ರೇಷನ್ ಮಾಡ್ಸೀನಿ ಮೇಡಮ್. ಅಂಥದ್ದು ಕೊಂಡು ಕಾಣ್ತಿದ್ದಿಲ್ಲ ಸರಿಗೆ. ಇವಾಗ ಇಲ್ಲಿ ಬಂದಾಲದ ನಾನು ಸೂಜಿ ಪೊಣಿಸ್ತಾ ಇದ್ದೀನಿ ಮೇಡಮ್. ಸೂಜಿ ಪೊಣಿಸಕತ್ತೀನಿ, ಕೆಲವು ಏನು ಕಾಣ್ತಿದ್ದಿಲ್ಲ. ಅಮ್ಮ ಆಪರೇಷನ್ ಮಾಡಿಸ್ಕೊಂಡ್ರು ಕೂಡ ಅವ್ರ ಕಣ್ಣು ಬಂದು ಸರಿಯಾಗಿರ್ಲಿಲ್ಲ, ಸರಿ ಕಾಣಿಸ್ತಾ ಇರಲಿಲ್ಲ. ಬಟ್ ಸರಾಕೇರಿ ಬಂದಾದ್ಮೇಲೆ ಅಮ್ಮನ ಕಣ್ಣು ಕೂಡ ಕ್ಲಿಯರ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಪ್ಪ ಅಮ್ಮ.
ಓಕೆ ಅಮ್ಮ, ನಿಮ್ ತರನೇ ಪ್ರಾಬ್ಲಮ್ನ ತುಂಬಾ ಜನ ಸಫರ್ ಮಾಡ್ತಾ ಇರ್ತಾರೆ, ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಬರ್ಬೇಕು, ಎಲ್ಲರೂ ಬೆಸ್ಟ್ ಟ್ರೀಟ್ಮೆಂಟ್ ತಗೋಬೇಕು, ಒಳ್ಳೇದಿದೆ ಅಂತ ಹೇಳ್ತಾ ಇದೀವಿ ಮೇಡಮ್. ಯಾರಿಗೆ ತುಂಬಾ ಜನಕ್ಕೆ ಕರೆಂಟ್ ಟ್ರೀಟ್ಮೆಂಟ್, ರಕ್ತ ಸುಡುತ್ತೆ, ಮೂಳೆಗೇನೋ ಪ್ರಾಬ್ಲಮ್ ಆಗುತ್ತೆ, ಈ ತರ ಡೌಟ್ಸ್ ಇರುತ್ತಲ್ವಾ, ಅಂತ ಅಪ್ಪ ಬಂದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಮೇಡಮ್, ಏನಾಗೋದಿಲ್ಲ, ಯಾವ ಮೂಳೆ ಸುಡಕ್ಕಲ್ಲ, ಯಾವ ರಕ್ತ ಇದಾಕಲ್ಲ, ಏನಿಲ್ಲ ಮೇಡಮ್. ಬೇಸಿದು ಒಳ್ಳೇದು ತಗೊಂಡ್ರ ಡಾಕ್ಟ್ರ್ ತಗೋಗಿ ರಕ್ಕಿಡೋದಕ್ಕಿಂತ ಇಲ್ಲಿ ಬಂದು ತಗೊಂಡ್ರೆ ನಮ್ಮ ಆರೋಗ್ಯ ನಾವು ಬೇಸಿರ್ತೀವಿ ಅಷ್ಟೇ. ಇವಾಗ ಹೋಗಿ ಏಟು ಬೇಕಾಟು ರೊಕ್ಕ ಸುರಿತೀವಿ ಡಾಕ್ಟ್ರಿಗೆ, ಯಾವುದೋ ಏನಾನ ಆಗೈತೆ ಅಂದ್ರಿಗಿನ ರೌಟ್ ರೊಕ್ಕ ಕಿತ್ಕೊಂತಾರೆ ಅವರು. ಅದು ಕಿತ್ಕೊಂಡ್ರೆ ಸುತ್ತ ಅದೇ ತಿಂಗಳು 2 ತಿಂಗಳು ಗುಳಿಗೆ ನುಂಗ್ತು, ಮತ್ತು ಯಾವ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಬಂದ್ರಿಗಿನ ಯಾವ ಗುಳಿಗೆದು ಬೇಕಿಲ್ಲ, ಡಾಕ್ಟ್ರಿಗೆ ರೊಕ್ಕ ಇಡೋದು ಬೇಕಿಲ್ಲ ಮೇಡಮ್. ಓಕೆ, ಇಲ್ಲಿ ಬರ್ತಕ್ಕಂಥ ಹೊಸಬ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬರಬೇಕು, ಎಲ್ಲರೂ ಟ್ರೀಟ್ಮೆಂಟ್ ತಗೋಬೇಕು ಅಂತಂದು ಹೇಳ್ತಾ ಇದೀನಿ ಮೇಡಮ್, ಒಳ್ಳೇದು ಅಂತಂದೆ. ಥ್ಯಾಂಕ್ ಯು. ಇರ್ತಕ್ಕಂಥ ಹೊಸಬ್ರಿಗೆಲ್ಲ ಒಂದು ಡೌಟ್ ಇರುತ್ತಲ್ವಾ, ಇಲ್ಲಿ ಹೆಂಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ್ದಾದ್ರು ಗೌರ್ಮೆಂಟ್ ಹೆಲ್ಪ್ ಮಾಡುತ್ತಾ, NGOಗಳು ಹೆಲ್ಪ್ ಮಾಡ್ತಾವ, ಸಂಘ ಸಂಸ್ಥೆಗಳು ಹೆಲ್ಪ್ ಮಾಡ್ತಾವ ಅಂತ ಹೇಳಿ. ಸೊ ಯಾವುದೇ ಗೌರ್ಮೆಂಟ್ ಆಗಲಿ, NGO ಆಗಲಿ, ಸಂಘ ಸಂಸ್ಥೆಗಳಾಗಲಿ ಸರಾಕೇರ್ಗೆ ಬಂದು ಯಾವುದೇ ರೀತಿಯಾದ ಫಂಡ್ನ ಕೊಡ್ತಾ ಇಲ್ಲ. ಇಲ್ಲಿ ಹೆಂಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಯಾರೆಲ್ಲ ಬರಕ್ ಆಗ್ತಾ ಇಲ್ಲ, ಕುಟುಂಬ ಸಮೇತವಾಗಿ ಬರಕ್ ಆಗ್ತಾ ಇಲ್ಲ, ನಾವು ಒಬ್ಬರೇ ಬಂದು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಕುಟುಂಬ ಸಮೇತ ಮಕ್ಕಳು ಮೊಮ್ಮಕ್ಕಳು ಯಾರೆಲ್ಲ ಬರಕ್ ಆಗ್ತಾ ಇಲ್ಲ ಅಂತ ಹೇಳಿ ಆರೋಗ್ಯನ ಮನೆಗೆ ತಗೊಂಡು ಹೋಗ್ತಾ ಇದಾರೋ, ಈ ಬೈಯರ್ಸ್ ಅಪ್ಪ ಅಮ್ಮಂದ್ರಿಂದನೇ ಬಂದು ಇಲ್ಲಿ ಬರ್ತಕ್ಕಂಥ ಎಷ್ಟೋ ಬಡ ಅಪ್ಪ ಅಮ್ಮಂದ್ರಿಗೆ ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಹಾಯ ಆಗ್ತಾ ಇದೆ. ಹಾಗೆ ಇವ್ರ ಕಡೆಯಿಂದ ಆಟ್ರೋಸರ ಆಶ್ರಮದಲ್ಲಿ ಎಷ್ಟೋ ನಿರಾಶ್ರಿತರ ಇದಾರಲ್ವಾ, ಸೊ ಅವ್ರಿಗೂ ಕೂಡ ಇವ್ರ ಕಡೆಯಿಂದ 1% ಹೆಲ್ಪ್ ಆಗ್ತಾ ಇದೆ. ಅಪ್ಪಮ್ಮ ಕಂಪನಿ ಕಡೆಯಿಂದ, ಆಟ್ರೋಸರ ಆಶ್ರಮದ ಕಡೆಯಿಂದ ಅಮ್ಮಂಗೆ ಒಂದು ಪುಟ್ಟದ ಸನ್ಮಾನ ಇರುತ್ತೆ, ಅಮ್ಮಂದ್ರೆಲ್ಲ ಮುಂದೆ ಬಂದು ನೆರವೇರಿಸ್ತಾರೆ.